ನಮಸ್ತೆ ಸ್ನೇಹಿತರೆ, ಟೇಕ್ ಜ್ಞಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಅರ್ಜಿ ಸ್ಥಿತಿ ಹೇಗೆ ತಿಳಿದುಕೊಳ್ಳೋದು? ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿ ತಿಳಿದುಕೋಬೇಕಾದ್ರೆ ಸ್ನೇಹಿತರೆ, ನಾವು ಗ್ರಾಮ್ 1, ಕರ್ನಾಟಕ 1 ಮತ್ತು ಬೆಂಗಳೂರು 1ಗೆ ಹೋಗಿ ನಾವು ಅಲ್ಲಿ ಚೆಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇವಾಗ ನಾವು ನಮ್ಮ ಮೊಬೈಲಲ್ಲಿ ಒಂದು ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನಮ್ಮ ಮೊಬೈಲಲ್ಲಿ ನಮಗೆ ಎಷ್ಟು ಕಂತು ಬಂದಿದೆ, 1ನೇ ಕಂತು ಬಂದಿದೆಯಾ, 2ನೇ ಕಂತು ಬಂದಿದೆ, ಎಷ್ಟು ಕಂತು ಬಂದಿದೆ, ಅದು ಯಾವಾಗ ಬಂದಿದೆ ಅನ್ನೋದು ಪೂರ ಮಾಹಿತಿ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಗೂಗಲಿಗೆ ಹೋಗಿ ಮಾಹಿತಿ ಖನಿಜ .karnatak.gov.in ಅಂತ ಟೈಪ್ ಮಾಡಿದರೆ ಸ್ನೇಹಿತರೆ, ಅಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಸ್ನೇಹಿತರೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಗೃಹಲಕ್ಷ್ಮಿ ಆ್ಯಪ್ ಸ್ಟೇಟಸ್ ಅಂತಿದೆ. ಅದಾದಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್ ನಂಬರ್ ಇರುತ್ತೆ. ಅದಾದಮೇಲೆ ನ್ಯಾಷನಲ್ ಚೈಲ್ಡ್ ಕೇರ್ ಸೆಂಟರ್ ಇರುತ್ತೆ ಸ್ನೇಹಿತರೆ. ಫಸ್ಟಿಗೆ ನಾವು ಗೃಹಲಕ್ಷ್ಮಿ ಆ್ಯಪ್ ಸ್ಟೇಟಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದಾಗ ಸ್ನೇಹಿತರೆ ಈ ಥರ ನಿಮಗೆ ಅಪ್ಲಿಕೇಶನ್ ಯಾವಾಗ ಹಾಕಿದ ಆ ಡೇಟ್ ಬರುತ್ತೆ. ಅದು ಅಪ್ರೂವ್ಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆ, ಈ ಸ್ಟೇಟಸಲ್ಲಿ ನಿಮಗೆ ಅಪ್ರೂವ್ ಅಥವಾ ರಿಜೆಕ್ಟ್ ಅಂತ ಬರುತ್ತೆ ಸ್ನೇಹಿತರೆ. ಅಪ್ರೂವ್ಡ್ ಆಗಿದ್ದರೆ ಯಾವಾಗ ಅಪ್ರೂವ್ಡ್ ಆಗಿದೆ ಆ ಡೇಟ್ ಬರುತ್ತೆ ಸ್ನೇಹಿತರೆ. ಕೆಳಗಡೆ ಡೀಟೇಲ್ ಅಂತ ಇದೆಲ್ಲ, ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಕೆಳಗಡೆ ನೋಡಿ, ಆಗಸ್ಟ್ ತಿಂಗಳು, ಅಕ್ಟೋಬರು, ಸೆಪ್ಟೆಂಬರ್ ಅಂದರೆ ಯಾವ ಡೇಟಿಗೆ ನಿಮ್ಮ ಅಮೌಂಟ್ ಬಂದಿದೆ 2,000 ರೂಪಾಯಿ, ಅದು ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಸಿಗ್ತದೆ ಸ್ನೇಹಿತರೆ. ನೀವು ನಿಮ್ಮ ಮೊಬೈಲಲ್ಲಿ ನಿಮಗೆ ಎಷ್ಟು ಕಂತು ಬಂದಿದೆ, 1ನೇ ಕಂತು ಬಂದಿದೆ, 2ನೇ ಕಂತು ಯಾವಾಗ ಬಂದಿದೆ ಅಮೌಂಟು, ಪ್ರತಿಯೊಂದು ಮಾಹಿತಿ ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಈ ಥರ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಧನ್ಯವಾದ ಸ್ನೇಹಿತರೆ.